ನೋಡಿ, ನಾವು ಸುಮ್ಮನೆ ಹೇಳ್ತಾ ಇಲ್ಲ ಈ ವಿಚಾರಗಳನ್ನ. ಹಾಲು ಉತ್ಪಾದಕರಿಗೆ ನೀಡ್ತಾ ಇರುವಂತಹ ಸಹಾಯಧನವನ್ನ ಈ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. ಯಾಕೆ ಏನು ಅಂತ ಕೇಳಿದ್ರೆ ಇವ್ರ ಹತ್ರ ಉತ್ತರನೇ ಇಲ್ಲ. 1-2 ಕೋಟಿ ರೂಪಾಯಿ ಅಲ್ಲ ಸ್ವಾಮಿ, ಸುಮಾರು 750 ಕೋಟಿ ರೂಪಾಯಿಗಳನ್ನ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ಏನ್ ಮಾಡ್ತಾ ಇದೆ ಹಂಗಾದ್ರೆ? ಸರ್ಕಾರದ ಹತ್ರ 1 ರೂಪಾಯಿ ಕೂಡ ದುಡ್ಡೇ ಇಲ್ವಾ? ಒಂದು ಕಡೆ ನೋಡಿದ್ರೆ ಅಷ್ಟೆಲ್ಲ ಅಧಿವೇಶನದ ಮೇಲೆ ಅಧಿವೇಶನಗಳನ್ನ ಮಾಡ್ತಾರೆ, ಸಮಾವೇಶಗಳನ್ನ ಮಾಡ್ತಾರೆ, ಏನೇನೋ ಪ್ರೋಗ್ರಾಮ್ಗಳನ್ನ ಮಾಡ್ತಾರೆ. ಪಂಚ ಗ್ಯಾರಂಟಿಗಳಿಗೆ ಪ್ರೋಗ್ರಾಮು, ನಾವು 100 ದಿನ ಆಯ್ತು ಒಂದು ಪ್ರೋಗ್ರಾಮು, 1000 ದಿನ ಆಯ್ತು ಒಂದು ಪ್ರೋಗ್ರಾಮು. ಸ್ವಾಮಿ, ಇಲ್ಲಿ 750 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದೀರಲ್ಲ, ಅದನ್ನ ಯಾವಾಗ ಕೊಡ್ತೀರಿ ಅಂತ ಹೇಳಿ. ಹಾಲು ಉತ್ಪಾದಕರಿಗೆ ನೀಡ್ತಾ ಇರುವಂತಹ ಸಹಾಯಧನ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ಸುಮಾರು 750 ಕೋಟಿ ರೂಪಾಯಿ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 750 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ ಸಿದ್ದು ಸರ್ಕಾರ. ಕೆಎಂಎಫ್ ವ್ಯಾಪ್ತಿಯ 16 ಒಕ್ಕೂಟಗಳ ಹಣವನ್ನ ಬಾಕಿ ಉಳಿಸ್ಕೊಂಡಿದೆ ಅಂತೆ. ರಾಜ್ಯಾದ್ಯಂತ ಒಟ್ಟು 16,150 ಹಾಲು ಉತ್ಪಾದಕರ ಸಂಘಗಳಿವೆ, ನೆನ್ಪಿಟ್ಕೊಳ್ಳಿ. ಈ 16 ಒಕ್ಕೂಟದ 27,15,39 ಹಾಲು ಉತ್ಪಾದಕರ ಹಣವನ್ನ ಬಾಕಿ ಉಳಿಸ್ಕೊಂಡಿದೆ. ಎಷ್ಟು? 27,15,39 ಹಾಲು ಉತ್ಪಾದಕರ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ ಅಂತೆ. ಅಂದ್ರೆ ಬರೋಬ್ಬರಿ 750 ಕೋಟಿ ರೂಪಾಯಿ. 750 ಕೋಟಿ ರೂಪಾಯಿ ಕಷ್ಟಪಟ್ಟು ದನವನ್ನ ಸಾಕಿ, ಅದರ ಸಗಣಿಯನ್ನ ಸಾರಿಸಿ, ಹಾಲು ಕರೆದು, ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಬಂದು ಘಟಕಗಳಿಗೆ ತಲುಪಿಸಿದ್ರೆ ಕನಿಷ್ಠ ಪಕ್ಷ ಅವರಿಗೆ ಸಹಾಯಧನವನ್ನ 5 ರೂಪಾಯಿ ಸಹಾಯಧನವನ್ನ ಕೊಡೋಕು ಕೂಡ ಸರ್ಕಾರ ಹಿಂದು ಮುಂದೆ ನೋಡ್ತಾ ಇದೆ. ಲಜ್ಜೆಗೆಟ್ಟ ಇಲಾಖೆ ಇದು ಕೆಎಂಎಫ್. ಅವ್ರನ್ನ ಏನಂತ ಎಣಿಸ್ಕೊಂಡಿದ್ದೀರಿ? ಏನಂತ ಎಣಿಸ್ಕೊಂಡಿದ್ದೀರಿ?